ನಮಸ್ತೆ ಸ್ನೇಹಿತರೆ, ಇವತ್ತು ಕೊಬ್ಬರಿ ಮಿಠಾಯಿ ಮಾಡೋದು ನೋಡೋಣ. ಕೊಬ್ಬರಿ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ, 2 ಚಿಕ್ಕು ನಾನು ಮೇಲೆ ಬ್ಲಾಕ್ ಎಲ್ಲ ತೆಗೆದುಬಿಟ್ಟು ಮಾಡ್ಕೊಂಡಿದ್ದೀನಿ. 2 ಬಟ್ಲು ಕೊಬ್ಬರಿ ಮತ್ತು 1 ಬಟ್ಲು ಸಕ್ಕರೆ, ಹಾಗೆ ಸ್ವಲ್ಪ ತುಪ್ಪ, ಸ್ವಲ್ಪ ಹಾಲು ಮತ್ತು ಏಲಕ್ಕಿ ಪುಡಿ. ಈಗ ಇದನ್ನು ಎಲ್ಲ ಕಟ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ನಾನು. ಈಗ ಮಿಕ್ಸಿ ಮಾಡ್ಕೊತೀನಿ, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ಬಿಡ್ತೀನಿ. ರುಬ್ಕೊಂಡು ಈಗ ತುಪ್ಪ ಹಾಕ್ಬಿಟ್ಟು ತೆಂಗಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ನೇಹಿತರೆ. ಸ್ವಲ್ಪ ಚೆನ್ನಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ತೆಂಗಿನಕಾಯಿ ಮೇಲೆ ಬ್ಲಾಕ್ ಇರೋದೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಇದು ಮಾಡ್ಕೋಬೇಕು ಸ್ನೇಹಿತರೆ, ಆಗ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಈಗ ಅದಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ, ಹಾಗೆ ಸಕ್ಕರೆನೂ ಈಗ ಸೇರಿಸ್ಕೊಂಡ್ಬಿಡ್ತೀನಿ. ಹಾಗೆ ವಿಡಿಯೋ ಅಂತ ಇಷ್ಟ ಆದರೆ ಸ್ನೇಹಿತರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ಎಂತ ಅಂತ ನೋಡಿ. ಈಗ ಫ್ರೈ ಆಗಿದೆ, ಸಕ್ಕರೆ ಎಲ್ಲ ಕರಗ್ತಾ ಇದೆ. ಚೆನ್ನಾಗಿ ಫ್ರೈ ಮಾಡಬೇಕು ಸ್ನೇಹಿತರೆ, ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ. ಈಗ ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಬುದ್ಧಿ ಚೇಂಜ್ ಆಗಿದೆ. ಈ ಥರ ಗಟ್ಟಿ ಆಗಬೇಕು. ಸ್ವಲ್ಪ ನೀರಾಗಿರೋವಾಗ ಇಳಿಸ್ಕೊಂಬೇಡಿ, ಚೆನ್ನಾಗಿ ಗಟ್ಟಿ ಆಗಲಿ. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ನಾನು ಒಂದು ಪ್ಲೇಟ್ಗೆ ತುಪ್ಪನ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದು ತಣ್ಣಗಾಗಿದೆ. ಈಗ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ತಣ್ಣಗಾಗೋದಂಕ ಇಟ್ಕೊಬೇಕು ಸ್ನೇಹಿತರೆ. ಈಗ ಪ್ಲೇಟಲ್ಲಿ ಹಾಕಿ ನಾನು ಸ್ಪೂನಲ್ಲಿ ಸ್ವಲ್ಪ ಎಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೀಟಾಗಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಹೀಗೆ ಬಿಸಿ ಇರೋವಾಗೆ ಸ್ವಲ್ಪ ಅಲ್ಲಲ್ಲಿ ಮಾರ್ಕ್ ಮಾಡಿದ್ದೀನಿ ನಾನು. ಮತ್ತು ತಣ್ಣಗಾದ್ಮೇಲೆ ಆಗೋದಿಲ್ಲ ಅಂತೇಳ್ಬಿಟ್ಟು, ಗಟ್ಟಿ ಆಗಿಬಿಡುತ್ತೆ ಅಂತೇಳ್ಬಿಟ್ಟು. ಡ್ರೈ ಫ್ರೂಟ್ಸ್ ಇದ್ದರೆ ದ್ರಾಕ್ಷಿ, ಗೋಡಂಬಿ ಯಾವುದಾದ್ರೂ ಅದ್ರ ಮೇಲೆ ಸುಮ್ಮನೆ ಡೆಕೋರೇಟಿವ್ ಆಗಿ ಇಡ್ಬೋದು. ನಾನು ದ್ರಾಕ್ಷಿ ಇಟ್ಟಿದ್ದೀನಿ ನೋಡಿ. ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಖಾಲಿ ಮಾಡಿದ್ರು, ಇನ್ನು ತಣ್ಣಗನೇ ಆಗಿಲ್ಲ, ಹಾಗೆ ಖಾಲಿ ಮಾಡಿಬಿಟ್ಟಿದ್ದಾರೆ ನಮ್ಮ ಮನೆಯವರು, ನನ್ನ ಮಗ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನೋಡಿ. ಸಾಫ್ಟಾಗಿ ಬಂದಿದೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ, ನಾನು ಬೆಳಗ್ಗೆ ಎದ್ದು ನೋಡ್ತಾಯಿದ್ದೀನಿ. ಫುಲ್ ಸಾಫ್ಟಾಗಿದೆ, ಫುಲ್ ಗಟ್ಟಿನೂ ಆಗಿಲ್ಲ, ಏನೂ ಇಲ್ಲ, ಚೆನ್ನಾಗಿದೆ. ಒಟ್ಟಿನಾಗೆ ಟೇಸ್ಟ್ ಮಾತ್ರ ನೋಡಿ ತುಂಬ ಚೆನ್ನಾಗಿತ್ತು ಟೇಸ್ಟು. ಹಾಗೆ ಇದು ವಿಡಿಯೋ ಅಂತೂ ಇಷ್ಟ ಆದರೆ ನಮಗೊಂದು ಲೈಕ್ ಕೊಡಿ ಸ್ನೇಹಿತರೆ. ನೀವು ಒಂದು ಲೈಕಿಂದ ನಮಗೆ ಸಪೋರ್ಟ್ ಸಿಗುತ್ತೆ, ನಾವು ಮತ್ತಷ್ಟು ವಿಡಿಯೋಗಳು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಚಾನಲನ್ನು ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನಲ್ಲೂ ಹಾಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಸ್ನೇಹಿತರೆ. ನೋಡಿ, ಕೊಬ್ಬರಿ ಮಿಠಾಯಿ ಅಂತೂ ರೆಡಿಯಾಗಿದೆ. ನೀವೊಂದು ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ಅಂತೂ ಎಂಟು ತನಕ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ನೋಡಿ. ನಾನು ಎಲ್ಲ ನೋಡ್ತಾ ಇದ್ದೀನಿ ಯಾವ